ಅವ್ರೆ ನಗು ಹೊಂಟದ್ ನಿಮ್ದೊಂದು ನೀವೊಂದು ವಿಷಯ ಹೇಳೋದಕ್ಕ. ಯಾಕಂದ್ರ ತಾವೊಬ್ಬ ಚಿತ್ತಾಪುರಿನ ಶಾಸಕರು, ನೆಕ್ಸ್ಟ್ ನೀವು ಮಂತ್ರಿ, ಅದ್ರ ಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಆದರೆ ಈ ಚಿತ್ತಾಪುರಿನ ನಾಗರಿಕರು ಪಾರ್ಟಿ ಅನ್ನೋದು ಇರ್ಲಾರ್ದೆ ಎಲ್ಲರೂ ಹೋಗಿ ಮಕ್ಕಳಿಗೆ ಸಹಕಾರ ಮಾಡಿದಾರ. ಆದ್ರೆ ನೀವೇನ್ ಹೇಳ್ತೀರಿ, ಯಾರೋ ಅಲ್ಲಿ ಅಡ್ಡಿ ವ್ಯಕ್ತಪಡಿಸ್ಯಾರ ಅಂತ ಹೇಳ್ತಿರಲ್ಲ, ಹಾಸ್ಯಾಸ್ಪದ ನಿಮ್ಮ ಭಾಷಣ ನೀವು ಹೇಳೋದಂಥದ್ದು. ಇವತ್ತು ನಿಜವಾಗ್ಲೂ ಕೂಡ ಅಲ್ಲಿ 1,000 ಯುವಕರು ಹೆಂಗ್ ಸೇರಿದಾರಪ್ಪ ಅಂದ್ರು, ಅವ್ರೆಲ್ಲರಿಗೂ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ನನ್ನ ಮಕ್ಕಳು ನಮ್ಮ ಅಣ್ಣ ತಮ್ಮದರ ಅಂತ ಸೇರಿದ್ರು. ಅದ್ರ ನೀವು ಮಾತಾಡೋದು ಯಾರ್ದೋ ಅಧಿಕಾರಿಗಳು ಮಾತು ಕೇಳ್ಕೊಂಡು ನೀವು ಹೇಳ್ತಿರಲ್ಲ, ನಮಗ್ ಭಾಳ ನಗು ಬರ್ತದೆ ನಿಮ್ ಮಾತು ಕೇಳಿದಾಗ. ಆದ್ರೆ ನಿಜವಾಗ್ಲೂ ಕೂಡ ನೀವು ಪ್ರಜಾಪ್ರಭುತ್ವ ಅರ್ಥ ಮಾಡ್ಕೊಂಡವ್ರು ನೀವು ಇದ್ದೀರಂದ್ರು, ನಿಜವಾಗ್ಲೂ ನೀವು ತೆಳಗಿಳೋದು ಹಾಸ್ಟೆಲ್ಗೆ ಹೋಗ್ರಿ. ನೀವು ಪೈಲೆ ಹಾಸ್ಟೆಲ್ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ. ನೀವು ನೀವು ಪ್ರಾಕ್ಟಿಕಲ್ ಇರ್ಲಾರ್ದಂತ ವ್ಯಕ್ತಿ, ನೀವು ಥಿಯರಿ ಮೇಲೆ ಇದ್ದವ್ರ ವ್ಯಕ್ತಿ. ಪ್ರಾಕ್ಟಿಕಲ್ ನಿಮಗ್ ಗೊತ್ತಾಗ್ಬೇಕಾದ್ರ ಸ್ವಲ್ಪ ತಲೆಗಳಿ. ಅವತ್ತಿನ ದಿನ ಏನಾಗ್ತದಂತಂದ್ರ ಒಬ್ಬ ನಾಯಕನಿಗೆ ಆ ತೆಳಗಿನ ನೋವುಗಳು ಗೊತ್ತಾಗ್ತದ. ಅದೊಂದು ಬಿಟ್ಟಿಗೆಸಿ ಯಾರೋ ಅಧಿಕಾರಿಗಳು, ಯಾಕಂದ್ರ ನೀವು ಇಷ್ಟೆಲ್ಲ ಅಧಿಕಾರಿ ಕಳ್ಸಿರಿ, ಅದು ಎಲ್ಲ ಮುಗಿದೋದ್ಮೇಲೆ ನೀವು ಕಳ್ಸೋಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಪೋರ್ಟ್ ಮಾಡಿದವ್ರಿಗೆ ಪೈಲೆ ಧನ್ಯವಾದ ಹೇಳೋದ್ ಮಾಡ್ರಿ. ಯಾರೋ ಒಬ್ಬರು ಏನೋ ಅಂದಾರ ಅಂದ್ಮೇಲೆ ಅದಕ್ಕೆ ಇದು ಮಾಡ್ಲಕ್ ಹೋಗೋದಕ್ಕಿಂತ ಅವ್ರಿಗೆ ಪೈಲೆ ಅಭಿನಂದನೆ ಸಲ್ಲಿಸ್ರಿ. ಯಾಕಂದ್ರೆ ಚಿತ್ತಾಪುರ ನಾಗರಿಕರು ಎಲ್ಲರೂ ಹೋಗಿ ಆ ಮಕ್ಕಳು ಶಾಪೂರು, ಸುರ್ಪೂರು ಎಲ್ಲೋ ಬೇರೆ ಬೇರೆ ತಾಲೂಕಿನ ಮಕ್ಕಳು ಚಿತ್ತಾಪುರಿನ ಮರದಿ ಉಳಿಸ್ಯಾರ. ಆ ಮರದಿಗೆ ನೀವು ಅವ್ರಿಗೆ ಅಭಿನಂದನೆ ಸಲ್ಸೋದ್ ಬಿಟ್ಟು ದಮನ ಹಾಕ್ಲತ್ರಿ. ಅವ್ರಿಗೆ ಯಾವ ರೀತಿ ಮಾಡ್ಲತ್ತಿರಪ್ಪ ಅಂದ್ರು, ಯಾರು ನನ್ನ ಎದುರು ಏನೋ ಕೇಳಬಾರ್ದು, ನಾನೇ ಆಡಳಿತ ನಡೆಸೋನು. ಇದು ಪ್ರಜಾಪ್ರಭುತ್ವದಾಗ ನಡೆಯಲ್ಲ. ಪ್ರಜಾಪ್ರಭುತ್ವದಾಗ ಅರ್ಥ ಮಾಡ್ಕೊಂಡವ್ರು ನೀವು ಇದ್ದೀರಿ. ಬುದ್ಧ, ಬಸವ, ಅಂಬೇಡ್ಕರ್ ವಿಷಯ ಹೇಳೋರು ಇದ್ದೀರಿ. ಇವತ್ತು ಇವೆಲ್ಲಾನು ಕೂಡ ಮನಗಾಳಬೇಕು. ಹಾಸ್ಟೆಲಿನ ವ್ಯವಸ್ಥೆ ಸರಿಪಡಿಸ್ಲಕ್ಕ ಒಂದು ಘಟನೆ ಆಗ್ಯದಂತ ನಾವೇನೋ ನಿಮಗ್ ರಾಜಕೀಯವಾಗಿ ಹೇಳಕ್ ಇಷ್ಟಪಟ್ಟಿಲ್ಲ, ನೀವು ಆಡದ ಮಾತಿಗೆ ಹೇಳ್ಬೇಕಾಗ್ಯದ ಒಟ್ಟೆ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಪ್ರಾಮಾಣಿಕತೆ, ಪ್ರಜಾಪ್ರಭುತ್ವ ಇತ್ತಂತಂದ್ರೆ ಈ ಎಲ್ಲರಿಗೂ ಕೂಡ ಪೈಲೆ ಧನ್ಯವಾದ ಹೇಳೋದು ಕಲಿಸ್ಬೇಕು. ಯಾಕಂದ್ರ ಚಿತ್ತಾಪುರನ ಮರದಿ ಉಳಿಯಿಟ್ಟೋದು ಈ ಊರಿನ ಎಲ್ಲಾ ನಾಗರಿಕರು, ಅವ್ರಿಗೆಲ್ಲರಿಗೂ ನೀವು ಅಭಿನಂದನೆ ಸಲ್ಲಿಸ್ಬೇಕು. ಇದು ನಿಮ್ಮ ಕರ್ತವ್ಯ.